ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 8ನೇ ಅಧ್ಯಾಯದಲ್ಲಿ 161ನೇ ಶ್ಲೋಕ. ಪುನಶ್ಚ ತಾನ್ ಪ್ರೇಕ್ಷ್ಯ ಸಮುತ್ಥಿತಾನ್ ಕಪೀನ್ ಭಯಂ ಮಹದ್ ಚಕ್ರಜಿತಂ ವಿವೇಶ ಸಪೂರ್ವವತ್ ಹವ್ಯವಹೇ ಸಮರ್ಚ್ಯ ಶಿವಂ ತಥಾ ದರ್ಶನಮೇವ ಜಗ್ಮಿವಾನ್. ಅಂದರೆ ಇಂದ್ರಜಿತ್ ಯುದ್ಧಕ್ಕೆ ಅಂತ ಬಂದಿದ್ದಾನೆ. ಒಂದು ಬಾರಿ ನಾಗಾಸ್ತ್ರವನ್ನು ಪ್ರಯೋಗ ಮಾಡಿದಾಗ ಗರುಡದೇವರು ಅವರು ಬಂದು ಅವರ ರೆಕ್ಕೆಯ ಗಾಳಿಯಿಂದಲೇ ಕಪಿಗಳೆಲ್ಲ ಎದ್ದರು. ಮತ್ತು ಆ ಇಂದ್ರಜಿತು ಶಿವನ ಕುರಿತಾದ ಒಂದು ಯಾಗವನ್ನು ಮಾಡಿ ಶಿವನ ಪ್ರಸಾದದಿಂದ ಮತ್ತೆ ಅದೃಶ್ಯನಾಗಿ ಬ್ರಹ್ಮಾಸ್ತ್ರವನ್ನು ಬಿಟ್ಟಾಗ ಹನುಮಂತ ದೇವರು ಸಂಜೀವಿನಿ ಪರ್ವತವನ್ನು ತಂದು ಎಲ್ಲರನ್ನು ಬದುಕಿಸಿದರು ಅಂತ ನೋಡಿದ್ದೀವಿ. ಅದಾದ ಮೇಲೆ ಏನಾಯಿತು ತುಂಬ ಅದನ್ನು ಈ ಶ್ಲೋಕ ಹೇಳ್ತಾ ಇದೆ. ಪುನಶ್ಚ ತಾನ್ ಪ್ರೇಕ್ಷ್ಯ ಸಮುತ್ಥಿತಾನ್ ಕಪೀನ್, ಮತ್ತೆ ಕಪಿಗಳು ಎದ್ದದ್ರನ್ನು ನೋಡಿದ ಇಂದ್ರಜಿತು ಮತ್ತೆ ತಾನು ಆ ಶಿವನನ್ನು ಕುರಿತು ಆರಾಧನೆ ಮಾಡಿ ಯಜ್ಞವನ್ನು ಮಾಡಿ ಮತ್ತು ಅದೃಶ್ಯನಾದ. ಅದರ್ಶನಮೇವ ಜಗ್ಮಿವಾನ್. ವರಾಶ್ರಯೇನ ಜಗಿರೀಶಯೋಸ್ತಥಾ ಪುನರ್ಮಹಾಸ್ತ್ರೈಃ ಸ ಬಬಂಧ ತಾನ್ ಕಪೀನ್ ಅತಾಹ ರಾಮಸ್ಯ ಮನೋನುಸಾರತಃ ಪುರಾಸ್ತ್ರಮೇವಾನುಸರನ್ ಸ ಲಕ್ಷ್ಮಣಃ. ಅಜಗಿರೀಶಯೋ ಬ್ರಹ್ಮ ಆ ಇಂದ್ರಜಿತಿಗೆ ಬ್ರಹ್ಮನ ವರ ಇದೆ, ರುದ್ರದೇವರ ವರ ಇದೆ, ಇಬ್ಬರು ವರ ಇದೆ. ಅದರಿಂದ ಪೂರ್ವವತ್ ತಾನ್ ಕಪೀನ್ ಬಬಂಧ, ಮತ್ತು ಅದೃಶ್ಯನಾಗಿ ಮತ್ತೆ ಕಪಿಗಳನ್ನೆಲ್ಲ ಬಂಧನಕ್ಕೆ ಒಳಗಾಗಿಸಿದ. ಇಲ್ಲಿ ಲಕ್ಷ್ಮಣ ದೇವರು ಹೇಳಿದರು ಅಂತ ರಾಮಾಯಣದಲ್ಲಿ ಒಂದು ಮಾತು ಬರ್ತದೆ. 3ನೇ ಬಾರಿ ಬಿಟ್ಟಾಗ ಎಲ್ಲ ಕಪಿಗಳು ಮೂರ್ಛೆಯಾದರು ಹಾಗೆ ಅಂತ ಹೇಳಿದಾಗ ಲಕ್ಷ್ಮಣನು ಕೂಡ ಬಂಧನಕ್ಕೆ ಒಳಗಾಗಿದ್ದ ಅಂತ ಹಿಂದೆಯಿಂದ ಹೇಳ್ತಾ ಬರ್ತಾ ಇದ್ದಾರೆ. ಆದರೆ ರಾಮಸ್ಯ ಅಭಿಪ್ರಾಯಂ ಅನುಸೃತ್ಯ ಪುರಾ ಅಸ್ತ್ರಂ ಅನುಸರನ್ನೇವ ಬದ್ಧವತ ಆಸೀತ್ ಅಂತ ಹೇಳ್ತಾ ಇದ್ದಾರೆ. ರಾಮನ ಆಜ್ಞೆ ಏನು, ನೀನು ಬಂಧಪಟ್ಟವನಂತೆ ಇರು ಹಾಗೆ ಅಂತ. ಅದರಿಂದ ಬಂಧಕ್ಕೆ ಒಳಗಾಗಿದ್ದರೂ ಕೂಡ ಅದರ ತೊಂದರೆ ಯಾವುದೂ ಆಗಿಲ್ಲ ಅಂತ. ರಾಮಸ್ಯ ಅಭಿಪ್ರಾಯಂ ಅನುಸೃತ್ಯ ಪುರಾ ಅಸ್ತ್ರಂ ಅನುಸರನ್ನೇವ ಬದ್ಧವತ್ ಆಸೀತ್, ಬದ್ಧನಾದವನಂತೆ ಇದ್ದ. ನತು ಇತರ ಕಪಿವದು ಬದ್ಧ ಇತ್ಯರ್ಥ. ಬೇರೆ ಕಪಿಗಳು ಹೇಗೆ ನಾಗಪಾಶದಿಂದ ಅಥವಾ ಬ್ರಹ್ಮಾಸ್ತ್ರದಿಂದ ಮೂರ್ಛೆ ಆಗಿರ್ಬೋದು. ಆದರೆ ಈ ಬಾರಿ 3ನೇ ಬಾರಿ ಬಿಟ್ಟದ್ದರಿಂದ ಅವನಿಗೆ, ಆ ಲಕ್ಷ್ಮಣನಿಗೆ ಯಾವ ತೊಂದರೆಯೂ ಆಗಲಿಲ್ಲ, ಅದರ ಬದ್ಧ ಆದಂತೆ ಇದ್ದರು ಅಂತ ಹೇಳ್ತಾ ಇದ್ದಾರೆ. ಪಿತಾಮಹಾಸ್ತ್ರೇಣ ನಿಹನ್ಮಿ ದುರ್ಮತಿಂ ತವಾಜ್ಞೆಯ ಶಕ್ರಜಿತಂ ಸ ಬಾಂಧವಂ ಇತೀರಿತೆ ತೇನ ಸ ಚಾಹ ರಾಘವೋ ಭಯಾತದೃಶ್ಯೇ ನ ವಿಮೋಕ್ತುಮರ್ಹಸಿ. ಏನು ಹೇಳಿದ ಲಕ್ಷ್ಮಣ ಹಾಗೆ ಅಂತ ಹೇಳಿದರೆ,
ಈ ದುಷ್ಟಬುದ್ಧಿ ಉಳ್ಳ ಈ ಇಂದ್ರಜಿತ್ತು ಮತ್ತು ಅವನ ಅನುಬಂಧಿಗಳು ಯುದ್ಧಕ್ಕೆ ಅಂತ ಯಾರು ಬಂದಿದ್ದಾರಲ್ಲ ಅವರೆಲ್ಲರನ್ನೂ ಕೂಡ ಪಿತಾಮಹಾಸ್ತ್ರೇನ ಬ್ರಹ್ಮಾಸ್ತ್ರದಿಂದ ಇವರೆಲ್ಲರನ್ನು ಕೂಡ ಸಂಹಾರ ಮಾಡ್ತಾನೆ. ಸ್ವಾಮಿ ನೀವು ಅನುಮತಿಯನ್ನು ಕೊಡಿ ಹಾಗೆ ಅಂತ ಲಕ್ಷ್ಮಣ ರಾಮನ ಹತ್ರ ಕೇಳ್ತಾನೆ. ಏನಂತ? ಹಾಂ, ಕೇಳ್ತಾನೆ. ಆಗ ರಾಮಚಂದ್ರ ಸ್ವಾಮಿ ಹೇಳ್ತಾನೆ ಏನಂತ? ಭಯಾದ ಅದೃಶ್ಯೇನ ವಿಮೋಕ್ತಮರ್ಹಸಿ. ಅವನು ಹೆದರಿ ಏನಾಗಿದ್ದಾನೆ? ಈಗ ಅದೃಶ್ಯನಾಗಿದ್ದಾನೆ, ಅದೃಶ್ಯವಾಗಿ ಯುದ್ಧ ಮಾಡ್ತಾ ಇದ್ದಾನೆ. ಆ ರೀತಿಯಾಗಿ ಧೈರ್ಯ ಇದ್ದರೆ ಅವ್ರು ಏನು ಮಾಡ್ತಾಯಿದ್ರು? ಎದುರುಗಡೆ ಎಲ್ಲರಿಗೆ ಕಣ್ಣು ಕಾಣುವಂತೆ ಯುದ್ಧ ಮಾಡ್ತಾಯಿದ್ರು. ಆ ರೀತಿಯಾಗಿ ಅದೃಶ್ಯವಾಗಿ ಯುದ್ಧ ಮಾಡುವರ ಜೊತೆಗೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಬಾರದು ಹಾಗೆ ಅಂತ ರಾಮಚಂದ್ರ. ಇದೆಲ್ಲ ನೀತಿ, ಯುದ್ಧ ನೀತಿಗಳು. ನ ಸೋಡುಮೀಶೋಸಿ ಯದಿ ತ್ವಮೇತದಸ್ತ್ರಂ ತದಾಹಂ ಶರಮಾತ್ರಕೇನ ಅದೃಶ್ಯಮಪ್ಯಾಶು ನಿಹನ್ಮಿ ಸಂತಂ ರಸಾತಲೇ ಥಾಪಿ ಸತ್ಯಲೋಕೆ. ಮತ್ತು ರಾಮಚಂದ್ರ ದೇವರು ಹೇಳಿದರಂತೆ ಅದೃಶ್ಯನಾದವನಲ್ಲಿ ಬ್ರಹ್ಮಾಸ್ತ್ರ ಮಾಡಬಾರ್ದು. ಅಷ್ಟು ಮಾತ್ರ ಅಲ್ಲ, ಒಂದು ವೇಳೆ ಇಂದ್ರಜಿತ್ ಅವನ ಅಸ್ತ್ರವನ್ನು ಸೋಡುಂ ಸಮರ್ಥಃ ನ ಅಸಿ, ಅವನನ್ನು ಎದುರಿಸೋದು ಕಷ್ಟವಾಗಿದೆ ಹಾಗೆ ಅಂತ ಹೇಳಿದರೆ ತರ್ಹಿ ಶರಮಾತ್ರಕೇನ ಬ್ರಹ್ಮಾಸ್ತ್ರ ಅನಭಿಮಂತ್ರಿತೇನ, ಸಮರ್ಥನಾಗಿದ್ದರೆ ಬರೀ ಬಾಣದಿಂದಲೇ ಅವನನ್ನು ಸಂಹಾರ ಮಾಡಬೇಕು, ಅಸ್ತ್ರ ಪ್ರಯೋಗ ಮಾಡದೆ ಸಾಧಾರಣ ಮಾತ್ರೇನ. ಅವನು ನಿನಗೆ ಮಾಡಲಿಕ್ಕೆ ಆಗಲ್ಲ ಅಂತ ಪಕ್ಷದಲ್ಲಿ ಸಾಮಾನ್ಯವಾದ ಒಂದು ಅಸ್ತ್ರದಿಂದಲೇ ನಾನೇನು ಮಾಡ್ತೀನಿ? ಅವನನ್ನು ಸಂಹಾರ ಮಾಡ್ತೀನಿ. ಅವನೆಲ್ಲೇ ಇರಲಿ, ರಸಾತಲದಲ್ಲಿ ಇರಲಿ, ಪಾತಾಳದಲ್ಲಿ ಇರಲಿ, ಅವನನ್ನು ನಾನು ಸತ್ಯಲೋಕೀಪಿವ, ಸತ್ಯಲೋಕದಲ್ಲಿಯೂ ಇರಲಿ, ವಸಂತಂ ವಿದ್ಯಮಾನಂ ನಿಹನ್ಮಿ, ಎಲ್ಲಿದ್ದರೂ ಕೂಡ ನಾನು ಅವನನ್ನು ಸಾಯಿಸ್ತೇನೆ. ಹೇಗೆ? ಸಾಮಾನ್ಯವಾದ ಒಂದು ಬಾಣದಿಂದ. ಯಾವುದಿಲ್ಲ? ಬ್ರಹ್ಮಾಸ್ತ್ರ ಇಲ್ಲ. ಬ್ರಹ್ಮಾಸ್ತ್ರ ಇಲ್ಲದೇನೆ ಸಾಮಾನ್ಯವಾದ ಒಂದು ಬಾಣದಿಂದಲೇ ನಾನು ಅವನು ಎಲ್ಲೇ ಇರಲಿ, ರಸಾತಲದಲ್ಲಿ ಇರಲಿ, ಸತ್ಯಲೋಕದಲ್ಲಿ ಇರಲಿ, ಅವನನ್ನು ನಾನು ಸಂಹಾರ ಮಾಡ್ತೇನೆ ಅಂತ ರಾಮಚಂದ್ರ ಲಕ್ಷ್ಮಣನಿಗೆ ಹೇಳ್ತಾನೆ. ಇತಿ ಸ್ಮವೀಂದ್ರಸ್ಯ ಹನುಮತಶ್ಚ ಬಲಪ್ರಕಾಶಾಯ ಪುರಾ ಪ್ರಭು ಸ್ವಯಂ ಸಮ್ಮಾನಯಿತ್ವಾಸ್ತ್ರಮಮುಷ್ಯ ರಾಮೋ ದುರಂತಶಕ್ತಿ ಶರಮಾದದೇಥ. ನನು ಏವಂ ಪ್ರಭುಃ ಚೇತ್ ತರ್ಹಿ ಕಿಮರ್ಥಂ ವಾರದ್ವಯಂ ತೂಷ್ಣೀಮಾಸೀತ್. ಅಲ್ಲ, ರಾಮಚಂದ್ರ ದೇವರಿಗೆ ಎಲ್ಲ ಸಾಮರ್ಥ್ಯ ಇದೆ ಅಂತ ಆದರೆ 2 ಬಾರಿ ಯಾಕೆ ಸುಮ್ಮನೆ ಇರಬೇಕಾಗಿತ್ತು? ನಾಗಾಸ್ತ್ರ ಬಂದಾಗಲೂ ಸರಿ ಮತ್ತು ಬ್ರಹ್ಮಾಸ್ತ್ರ ಬಂದಾಗಲೂ ಸರಿ, ಯಾವುದೋ ಒಂದು ಅಸ್ತ್ರವನ್ನು ಅಥವಾ ಬಾಣದಿಂದಲೇ ಆ ಬಾಣ ಬರಲಿಕ್ಕೆ ಮುಂಚೆನೇ, ಇಂದ್ರಜಿತ್ ಅಸ್ತ್ರ ಬಿಡಲಿಕ್ಕೆ ಮುಂಚೆನೇ ಅವನನ್ನು ಸಂಹಾರ ಮಾಡ್ಬೋದಾಯ್ತಲ್ಲ, ಯಾಕೆ ಆ ಥರ ಕಾಯ್ತಾ ಇದ್ದರು ಹಾಗೆ ಅಂತ ಒಂದು ಪ್ರಶ್ನೆ ಬರುತ್ತದೆ. ಅದಕ್ಕೆ ಆಚಾರ್ಯರು ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಇತಿಸ್ಮ ಪೂರ್ವೋಕ್ತ ಪ್ರಕಾರೇಣ ಪ್ರಭು ಅಥೇವ ದುರಂತ ಶಕ್ತಿ, ಅಪರಿಮಿತವಾದ ಶಕ್ತಿ ಸಾಮರ್ಥ್ಯವುಳ್ಳ ರಾಮಚಂದ್ರ ವೀಂದ್ರಸ್ಯ ಹನುಮತಶ್ಚ ಬಲಪ್ರಕಾಶಾಯ, ಗರುಡನ ಬಲ ಪ್ರಕಾಶ ಆಗಬೇಕು ಮತ್ತು ಹನುಮಂತ ದೇವರ ಬಲ ಪ್ರಕಾಶ ಆಗಬೇಕು. ಬಲ ಪ್ರಾಕಾಟ್ಯಾರ್ಥಂ ಮತ್ತು ಪುರಾ ವಾರದ್ವಯಂ ಅಮುಷ್ಯ ಇಂದ್ರಜಿತಃ ಅಸ್ತ್ರಂ ಸಮ್ಮಾನಯಿತ್ವ ಅಥ ಶರಂ ಆದದೆ. 2 ಬಾರಿ ಅವನ ಒಂದು ಕೌಶಲಕ್ಕೆ ಮಾನಿತರಾಗಿ 2 ಬಾರಿ ಸುಮ್ಮನೆ ಆದರು ರಾಮಚಂದ್ರ ದೇವರು. ಅದಾದ ಮೇಲೆ ಬಾಣವನ್ನು ತೆಗೆದರು ಅಂತ ಅರ್ಥ. ಅನೇನ ದೃಷ್ಟೋಹಮಿತಿ ಸ್ಮ ದುಷ್ಟೋ ವಿಜ್ಞಾಯ ಬಾಹ್ವೋರ್ಬಲಮಸ್ಯ ಚೋಗ್ರಂ ವಿನಿಶ್ಚಯಂ ದೇವತಮಸ್ಯ ಪಶ್ಯನ್ ಪ್ರದುದ್ರುವೇ ಪ್ರಾಣಪರೀಪ್ಸ್ಯುರಾಶು. ಯಾವಾಗ ರಾಮದೇವರು ಬಾಣವನ್ನು ತೆಗೆದರೋ ಲಕ್ಷ್ಮಣನ ಹತ್ರ ಹೇಳಿ, ಆಗ ಇಂದ್ರಜಿತಿಗೆ ಗೊತ್ತಾಯ್ತಂತೆ, ಓ ನನ್ನನ್ನು ಈ ರಾಮ
ನೋಡಿಬಿಟ್ಟಿದ್ದಾನೆ, ಅದರಿಂದಲೇ ಬಾಣವನ್ನು ತೆಗಿತಾನೆ ಹಾಗೆ ಅಂತ ಖಾತರಿ ಆಯಿತು. ಈಗ ಬೇರೆ ಅಸ್ತ್ರ ಬಿಟ್ಟರೆ ಅವನಿರುವ ಜಾಗ ಗೊತ್ತಾಗಬೇಕಾಗಿಲ್ಲ, ನಮಗೆ ಗೊತ್ತಾಗಬೇಕಾಗಿಲ್ಲ. ಹೇಳಿ ಅಭಿಮಂತ್ರಿಸಿ ಬಿಟ್ಟರೆ ಸಾಕು, ಅದು ಅವನೆಲ್ಲಿದ್ದರೂ ಅದೃಶ್ಯನಾಗಿದ್ದರೂ ಅವನನ್ನು ಹೋಗಿ ಸಂಹಾರ ಮಾಡಿ ಬರತಕ್ಕದ್ದು. ಸೊ ಅದರಿಂದ ಇಂದ್ರಜಿತಿಗೆ ಖಾತರಿ ಆಯಿತು, ಓ ರಾಮಚಂದ್ರ ದೇವರು ನನ್ನನ್ನು ನೋಡಿಬಿಟ್ಟಿದ್ದಾನೆ, ಅದರಿಂದ ನನ್ನ ಮೇಲೆ ಬಾಣ ಪ್ರಯೋಗ ಮಾಡ್ತಾ ಇದ್ದಾನೆ ಹಾಗೆ ಅಂತ. ಶ್ರೀರಾಮಸ್ಯ ಉಗ್ರಂ ಭಯಂಕರಂ ಬಾಹೋರ್ ಬಲಂ ವಿಜ್ಞಾಯ. ಆ ರಾಮಚಂದ್ರ ದೇವರ ರಾಮಸ್ಯ ಉಗ್ರಂ ಭಯಂಕರವಾದ ಬಾಹುವಿನ ಬಲ ಗೊತ್ತಿದೆ ಅವನಿಗೆ, ಇಂದ್ರಜಿತಿಗೆ. ಅದರಿಂದ ರಾಮಸ್ಯ ವಿನಿಶ್ಚಯಂ ಏನಂ ಹನಿಷ್ಯಾಮಿ ಇತ್ಯೇವ ರೂಪಂ ಪಶ್ಯನ್ ಪ್ರಾಣ ಪರಿತ್ರಾಣ ಇಚ್ಛು, ಇವನನ್ನು ಸಂಹಾರ ಮಾಡೇ ಬಿಡ್ತಾನೆ ಅಂತ ಹೇಳಿ, ಯಾಕೆ ಅನೇಕ ಬಾರಿ ಕೇಳಿದ್ದಾನೆ ರಾಮನ ಪರಾಕ್ರಮ ಏನು ಅಂತ. ಸಂಹಾರ ಮಾಡ್ತಾನೆ ಅಂತ ಹೇಳಿ ತನ್ನ ಪ್ರಾಣವನ್ನು ರಕ್ಷಣೆ ಮಾಡ್ಕೋಬೇಕು ಎನ್ನುವ ಸಲುವಾಗಿ ಆಸು ಪ್ರದುದ್ರಾವ ಓಡಿ ಹೋದ ಅಂತ ಇಂದ್ರಜಿತ್ ಏನಾದ, ಓಡಿ ಹೋದ ಅಂತ. ಆಹಾಕೃತೆ ಪ್ರದೃತ ಇಂದ್ರಶತ್ರು ರಘುತಮಶತ್ರು ವಿಭೀಷಣತ್ವಾತ್ ವಿಭೀಷಣೇತ್ಯೇವ ಸುರೈರಭಿಷ್ಟಿತೋ ವಿಜ್ಞಾನಮಸ್ತ್ರಂ ತ್ವಚಯನ್ ಸೈನ್ಯೇ ತ್ವಮುಚತ್ ಸ್ವಸೈನ್ಯೇ. ಆಹಾಕೃತೆ ಹೇಗೆ ಪಾಲಾಯನ ಮಾಡಿದ ಹಾಗೆ ಅಂದರೆ, ಇಂದ್ರಶತ್ರು ಪ್ರದೃತೆ ಸತಿ, ಇಂದ್ರಜಿತ್ ಯಾವಾಗ ಓಡಿ ಹೋದನೋ ಆಗ ರಾಕ್ಷಸರೆಲ್ಲ ಹಾಹಾಕಾರ ಮಾಡ್ತಾ ಅವನನ್ನು ಹಿಂಬಾಲಿಸ್ಕೊಂಡು ಓಡೋದರಂತೆ. ರಘುತ್ತಮ ಅಂದರೆ ರಾಮಚಂದ್ರ ದೇವರು ವಿಭೀಷಣ ಇತಿ ಸುರೈಹಿ ಅಭಿಷ್ಟುತಃ ಸ್ತುತಃ ಅಭೂತ್. ಆಗ ದೇವತೆಗಳೆಲ್ಲ ರಾಮನನ್ನು ಏನಂತ ಕೊಂಡಾಡಿದರು, ವಿಭೀಷಣ ಅಂತ ಕೊಂಡಾಡಿದರು. ಆ ಹೆಸರು ವಿಭೀಷಣ ಎನ್ನುವ ಹೆಸರು ಯಾರಿಗೆ ಚೆನ್ನಾಗಿ ಕೊಡುತ್ತದೆ, ರಾಮನಿಗೆ. ಭೀಷಣ ಹೆದರಿಸುವವ ಅಂತ. ಭೀಷಣ ಅಂದರೆ ಹೆದರಿಸುವವ. ಯಾರನ್ನು? ವಿಭೀಷಣ, ದೈತ್ಯರನ್ನು ಹೆದರಿಸಿದವ ಅಂತ ಅರ್ಥ. ಶತ್ರುಂ ಇಂದ್ರಜಿತಂ ವಿಭೀಷಯತಿ, ಚೆನ್ನಾಗಿ ಎದುರಿಸ್ತಾನೆ, ಅದರಿಂದ ವಿಭೀಷಣ ಅಂತ ಅರ್ಥ. ತಸ್ಮಾತ್ ರಾಮ ವಿಜ್ಞಾನಾಸ್ತ್ರಂ ಸ್ವಸೈನ್ಯೇ ಅಮೋಮುಚತ್. ಸೊ ಅದರಿಂದ ರಾಮಚಂದ್ರ ಏನು ಮಾಡಿದ, ವಿಜ್ಞಾನಾಸ್ತ್ರ ಎನ್ನುವ ಒಂದು ಅಸ್ತ್ರ, ಅದನ್ನು ಆ ಸೈನ್ಯರ ರಾಕ್ಷಸರ ಸೈನ್ಯದ ಮಧ್ಯದಲ್ಲಿ ಆ ಬಾಣವನ್ನು ಅಸ್ತ್ರವನ್ನು ಹಾಕ್ತಾನೆ. ಕಪೀನ್ ಉತ್ಥಾಪಯಿತುಂ ಇತಿ ಶೇಷಃ. ಕಪಿಗಳನ್ನೆಲ್ಲ ಎಬ್ಬಿಸೋದಕ್ಕೆ ವಿಜ್ಞಾನಾಸ್ತ್ರ. ಯಾಕೆ? ಅವನ ಬಾಣದಿಂದ, ಇಂದ್ರಜಿತಿನ ಬಾಣದಿಂದ ಎಲ್ಲರೂ ಬದ್ಧರಾಗಿದ್ದರು. ಅದರಿಂದ ಪರಮಾತ್ಮ ಸ್ವತಃ ತಾನು ಏನು ಮಾಡಿದ, ಜ್ಞಾನ ಬರಬೇಕಲ್ಲ, ಎಚ್ಚರ ಬರಬೇಕು, ಅದರಿಂದ ವಿಜ್ಞಾನಾಸ್ತ್ರವನ್ನು ಪ್ರಯೋಗ ಮಾಡಿ ಅವರೆಲ್ಲ ಹೇಳುವಂತೆ ಮಾಡಿದ ಅಂತ ಒಟ್ಟು. ನಿಶಾಚರಾಸ್ತ್ರಂ ಹ್ಯಗಮತ್ಕ್ಷಣೇನ ರಾಮಾಸ್ತ್ರವೀರ್ಯೋದ್ಧರಯೋ ನದಂತಹ ಉತ್ತಸ್ತುರುಚ್ಚೋರು ಗಿರೀನ್ ಪ್ರಗೃಹ್ಯ ಪ್ರಶಂಸಮಾನ ರಘುವೀರಮುಚ್ಚೈಃ. ರಾಮಸ್ಯ ವಿಜ್ಞಾನಾಸ್ತ್ರ ವೀರ್ಯ, ಆ ರಾಮಚಂದ್ರನ ವಿಜ್ಞಾನಾಸ್ತ್ರದ ಬಲದಿಂದ ನಿಶಾಚರಸ್ಯ ಅಂದರೆ ಇಂದ್ರಜಿತ್ ಸಂಮೋಹನಾಸ್ತ್ರಂ ಕ್ಷಣೇನ ಆಗಮತ್. ಇಂದ್ರಜಿತ್ ಏನು ಮಾಡಿದ, ಸಂಮೋಹನಾಸ್ತ್ರ ಅಂತ ಪ್ರಯೋಗ ಮಾಡಿದ್ದ. ಯಾವ ಅಸ್ತ್ರ? ಸಂಮೋಹನಾಸ್ತ್ರ. ಆ ಸಂಮೋಹನಾಸ್ತ್ರವನ್ನು ಪರಮಾತ್ಮ ಹೇಗೆ ನಾಶ ಮಾಡಿದ, ಯಾವುದರಿಂದ ನಾಶ ಮಾಡಿದ? ಅದು ಇಂದ್ರಜಿತ್ ಮಾಡಿದ್ದು, ರಾಮಚಂದ್ರ ದೇವರು ಬಿಟ್ಟದ್ದು. ಸಂಮೋಹನಾಸ್ತ್ರದಿಂದ ಇಂದ್ರಜಿತ್ತು ಕಪಿಗಳನ್ನೆಲ್ಲ ಬಂಧನಕ್ಕೊಳಗಾದರೆ, ರಾಮಚಂದ್ರ ಬಿಟ್ಟದ್ದು ವಿಜ್ಞಾನಾಸ್ತ್ರ. ಸಂಮೋಹನಾಸ್ತ್ರ ಇಂದ್ರಜಿತ್ ಕಳಿಸಿದ್ದು, ರಾಮಚಂದ್ರ ಬಿಟ್ಟದ್ದು ವಿಜ್ಞಾನಾಸ್ತ್ರ. ಅದರಿಂದ ಅವರಿಗೆ ಎಚ್ಚೆತ್ತುಗೊಂಡು
ಹರಯ ಉಚ್ಚೋರುಗಿರೀನ್ ಪ್ರಗೃಹ್ಯ. ಮತ್ತೆ ಯಥಾವತ್ತಾಗಿ ಕಪಿಗಳು ದೊಡ್ಡ ದೊಡ್ಡ ವೃಕ್ಷಗಳು, ಬಂಡೆಗಳು ಎಲ್ಲವನ್ನು ಹಿಡ್ಕೊಂಡು ಸಿಂಹನಾದವನ್ನು ಮಾಡಿದರು. ಶ್ರೀರಾಮಂ ಪ್ರಶಂಸಮಾನಃ ಸ್ತುವಂತಹ, ರಾಮಚಂದ್ರ ದೇವರನ್ನ ಸ್ತೋತ್ರ ಮಾಡ್ತಾ ಎಲ್ಲರೂ ಕೂಡ ಎದ್ದರು. ಹಾಗೆಂತ ನೋಡಿ, ಒಟ್ಟು 3 ಬಾರಿ ತೊಂದರೆ ಆಯಿತು. ಮೊದಲನೇ ಬಾರಿ ನಾಗಾಸ್ತ್ರ, 2ನೇ ಬಾರಿ ಬ್ರಹ್ಮಾಸ್ತ್ರ, 3ನೇ ಬಾರಿ ಅದು ರಾಮಚಂದ್ರ ದೇವರು ಪ್ರಯೋಗ ಮಾಡಿದ್ರು ಸಂಮೋಹನಾಸ್ತ್ರ. ಸಂಮೋಹನಾಸ್ತ್ರದಿಂದ ಅವನು ಮೋಹಗೊಳಿಸಿದ್ದ ಅಂತ. ಸುರೈಶ್ಚ ಪುಷ್ಪಂ ಬವೃಷದ್ಭಿರೀಡಿತಸ್ತತೌ ಧನುಷ್ಪಾಣಿರನಂತವೀರ್ಯಃ ಸ ರಾವಣಸ್ಯಾತ ಸುತೋ ನಿಕುಂಬಿಲಾಂ ಪುನಃ ಸಮಾಸಾದ್ಯ ಜುಹಾವ ಪಾವಕಂ. ಧನುಷ್ಪಾಣಿ ಅನಂತವೀರ್ಯ ರಾಮಃ. ಆಗ ರಾಮಚಂದ್ರ ದೇವರ ಮೇಲೆ ಎಲ್ಲರೂ ಕೂಡ ದೇವತೆಗಳು ಪುಷ್ಪವೃಷ್ಟಿಯನ್ನು ಕೂಡ ಮಾಡಿದರು. ಪುಷ್ಪವೃಷ್ಟಿಂ ಕುರ್ವದ್ಭಿಃ ಈಡಿತಃ ಸ್ತುತಃ ಅಂತ ಅವರನ್ನು ಸ್ತೋತ್ರ ಮಾಡಿದರು. ಅಥ ಅನಂತರ ರಾವಣಸ್ಯ ಸುತಃ, ರಾವಣನ ಮಗನಾದ ಇಂದ್ರಜಿತ್ ನಿಕುಂಬಿಲ ಅಂತ ಒಂದು ಪ್ರದೇಶ. ಯಾವುದು? ನಿಕುಂಬಿಲ ಅಂತ ಲಂಕೆಯಲ್ಲಿ ಇರತಕ್ಕದ್ದು. ಅದು ಶಿವಸ್ಥಾನ. ಆ ಶಿವಸ್ಥಾನಕ್ಕೆ ಹೋಗಿ ತತ್ರ ವನ್ಯಂ ಜುಹಾವ, ಅಗ್ನಿಯನ್ನು ಬೆಳಗಿಸಿದ ಅಂತ ಅರ್ಥ. ಮತ್ತೆ ಹೋಮ ಮಾಡುವುದಕ್ಕಾಗಿ ಆ ಒಂದು ನಿಕುಂಬಲಾಗೆ ಹೋಗಿ ಶುರು ಮಾಡಿದ ಅಂತ ಅರ್ಥ. ಯಾರು? ಇಂದ್ರಜಿತ್. ವಿಭೀಷಣೋತಾಹ ರಘುತ್ತಮಂ ಪ್ರಭುಂ ನಿಯೋಜಯಾದ್ಯೈವ ವಧಾಯ ಧುರ್ಮತೇಃ ಕೃತಾಗ್ನಿಪೂಜೋ ನಹಿ ವಧ್ಯ ಏಷಃ ವರೋ ವಿದಾತುಃ ಪ್ರಥಿತೋಸ್ಯ ತಾದೃಶಃ. ಆಗ ವಿಭೀಷಣ ರಾಮನ ಹತ್ರ ಒಂದು ಮಾತನ್ನು ಹೇಳ್ತಾನಂತೆ. ಸ್ವಾಮಿ, ಅಪ್ಪಣೆ ಕೊಡಿ, ಇವನನ್ನು ಬೇಗ, ಈ ಇಂದ್ರಜಿತ್ತನ್ನು ಬೇಗ ಸಂಹಾರ ಮಾಡಬೇಕು. ಹಾಗೆಂತ. ಯಾಕೆಪ್ಪ ಅಷ್ಟು ಅರ್ಜೆಂಟು ಹಾಗೆಂದರೆ, ಕೃತಾಗ್ನಿ ಪೂಜಾ 4ನೇ ಬಾರಿ ಇವನೇನಾರು, ಆಲ್ರೆಡಿ 3 ಬಾರಿ ಆಗಿದೆ ಹೋಮ ಮಾಡಿ ಅದೃಶ್ಯನಾದದ್ದು ಅಂತ. 4ನೇ ಬಾರಿ ಮಾಡಿದ ಅಂದರೆ ಅವನು ಅವಧ್ಯನಾಗ್ತಾನೆ. ಬ್ರಹ್ಮದೇವರ ವರ ಆಗಿದೆ. ಅದರಿಂದ ತತ್ಪೂರ್ವದಲ್ಲಿ ಅವನನ್ನು ನಾವು ಸಂಹಾರ ಮಾಡಬೇಕು. ಈಗನ್ನು 4ನೇ ಬಾರಿಗೆ ಅಂತ ಕೂತಿದ್ದಾನೆ ಅವನು. ಆ ಹೋಮ ಮುಗಿಗೆ ಬಿಡಬಾರ್ದು ಅಂತ. ಒಟ್ಟು ಆ ರೀತಿಯಾದ ವರ ಬ್ರಹ್ಮದೇವರಿಂದ ಕೊಡಲ್ಪಟ್ಟಿತ್ತು. ಅದರಿಂದ ಆ 4ನೇ ಹೋಮವನ್ನು ಶುರು ಮಾಡಿದ್ದಾನೆ. ತತ್ಪೂರ್ವದಲ್ಲೇ ಅವನ ಸಂಹಾರವನ್ನು ಮಾಡಬೇಕು ಹಾಗೆ ಅಂತ ವಿಭೀಷಣ ಪ್ರಾರ್ಥನೆಯನ್ನು ಮಾಡಿದ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.